ಸಿಲಿಂಡರ್ ಬಿಕ್ಕಟ್ಟು ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೂ ಕೂಡ ಟೆನ್ಷನ್. ಆಸ್ಪತ್ರೆಯ ಒಳ ರೋಗಿಗಳಿಗೆ ಊಟಕ್ಕೆ ಸಂಕಷ್ಟ ಎದುರಾಗಲಿದೆ. ಕೊಡಗು ಜಿಲ್ಲಾ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯಲ್ಲಿ ಟೆನ್ಷನ್. ನಿತ್ಯ 350ರಿಂದ 400 ಒಳ ರೋಗಿಗಳಿಗೆ ಊಟ ಸಿದ್ಧಪಡಿಸಬೇಕು. ಸಿಲಿಂಡರ್ ಬಿಕ್ಕಟ್ಟು ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೂ ಕೂಡ ಈಗ ಟೆನ್ಷನ್ ಶುರುವಾಗಿದೆ. ಸುವರ್ಣ ನ್ಯೂಸ್ಗೆ ಜಿಲ್ಲಾಸ್ಪತ್ರೆ ಕ್ಯಾಂಟೀನ್ ಸಿಬ್ಬಂದಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಸದ್ಯ 1 ದಿನಕ್ಕಾಗುವಷ್ಟು ಮಾತ್ರ ಸಿಲಿಂಡರ್ ಸ್ಟಾಕ್ ಇದೆ. ನಾಳೆ ಮಧ್ಯಾಹ್ನದ ಬಳಿಕ ಅಡುಗೆಗೆ ಸಿಲಿಂಡರ್ ಕೊರತೆ ಆಗೋ ಸಾಧ್ಯತೆ ಇದೆ. ಆಸ್ಪತ್ರೆಯ ಒಳ ರೋಗಿಗಳಿಗೆ ಊಟಕ್ಕೆ ಸಂಕಷ್ಟ ಎದುರಾಗುತ್ತೆ. ಪ್ರತಿನಿತ್ಯ 350ರಿಂದ 400 ಒಳ ರೋಗಿಗಳಿಗೆ ಊಟ ಕೊಡಬೇಕು, ಊಟ ರೆಡಿ ಆಗಬೇಕು. ಆದರೆ ಈಗ ನೋಡಿದ್ರೆ ಕಂಡೀಷನ್ ಹೆಂಗಿದೆ ಅಂತಂದ್ರೆ 1 ದಿನಕ್ಕಾಗುವಷ್ಟು ಮಾತ್ರ ಸಿಲಿಂಡರ್ ಸ್ಟಾಕ್ ಇದೆ. ನಾಳೆಯಿಂದ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನಾಳೆ ಮಧ್ಯಾಹ್ನದ ನಂತರ ಅಡುಗೆ ಸಿಲಿಂಡರ್ ಕೊರತೆ ಆಗುವ ಸಾಧ್ಯತೆ ಇದೆ ಅಂತ ಜಿಲ್ಲಾಸ್ಪತ್ರೆಯ ಕ್ಯಾಂಟೀನ್ ಸಿಬ್ಬಂದಿಯವರು ಹೇಳಿದ್ದಾರೆ. ಕೊಲ್ಲಿ ರಾಷ್ಟ್ರಗಳಲ್ಲಿ ನಡೀತಿರುವಂತಹ ಯುದ್ಧದ ಪರಿಣಾಮ ಈಗ ಸರ್ಕಾರಿ ಆಸ್ಪತ್ರೆಗಳ ಮೇಲೂ ಕೂಡ ಆ ಒಂದು ದುಷ್ಪರಿಣಾಮ ಬೀರಿದೆ ಅಂತಲೇ ಹೇಳ್ಬೋದು. ನೋಡ್ಬೋದು, ನಾನೀಗ ಕೊಡಗು ವೈದ್ಯಕೀಯ ಆಸ್ಪತ್ರೆ ಏನಿದೆ, ಈ ವೈದ್ಯಕೀಯ ಆಸ್ಪತ್ರೆಯಲ್ಲೂ ಕೂಡ ಅದರ ಎಫೆಕ್ಟ್ ಆಗಿರೋವಂಥದ್ದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅಂದರೆ ಮಡಿಕೇರಿಯಲ್ಲಿರುವಂತಹ ಕೊಡಗು ಜಿಲ್ಲಾ ವೈದ್ಯಕೀಯ ಆಸ್ಪತ್ರೆ, ಬೋಧನಾ ಆಸ್ಪತ್ರೆ ಏನಿದೆ, ಇಲ್ಲಿ ನಿತ್ಯ 350ರಿಂದ 400 ಪೇಷಂಟ್ಸ್ಗಳಿಗೆ ಆಹಾರವನ್ನು ಸಿದ್ಧಪಡಿಸಲಾಗುತ್ತೆ. ಸೊ ಇಲ್ಲಿಗೆ ಆ ಆಹಾರವನ್ನು ಸಿದ್ಧಪಡಿಸಬೇಕು ಅಂತಂದರೆ ಕನಿಷ್ಠ ನಿತ್ಯ ಅವರಿಗೆ 2 ಸಿಲಿಂಡರ್ಗಳು ಬೇಕಾಗುತ್ತೆ ಅನ್ನೋಂಥದ್ದು. ಸೊ ಆದರೆ ಈಗ ಇವ್ರಿಗೂ ಕೂಡ ಗ್ಯಾಸ್ ಸಿಲಿಂಡರ್ಗಳ ಕೊರತೆ ಎದುರಾಗಿದೆ. ಇನ್ನು 1 ದಿನ ಸಿಲಿಂಡರ್ಗಳನ್ನು ಬಳಕೆ ಮಾಡಿದ್ರೆ ಅವರಿಗೆ 2ನೇ ದಿನಕ್ಕೆ ಮತ್ತೆ ಸಿಲಿಂಡರ್ಗಳ ಕೊರತೆ ಎದುರಾಗಿದೆ. ಅಂದರೆ ನಿತ್ಯ 2 ಸಿಲಿಂಡರ್ ಬೇಕು ಅನ್ನೋಂಥ ಮಾತನ್ನು ಹೇಳ್ತಾ ಇದ್ರು. ಅದು ಸಂಬಂಧಪಟ್ಟಾಗೆ ನಾನು ಇಲ್ಲಿಯ ಇನ್ಚಾರ್ಜ್ ಆಗಿದ್ರೆ ಅವ್ರನ್ನ ಮಾತಾಡಿಸ್ತೀನಿ. ಸರಿಗೆ ನಿಮಗೆ ನಿತ್ಯ ಎಷ್ಟು ಸಿಲಿಂಡರ್ಗಳು ಬೇಕಾಗುತ್ತೆ? ನಿಮ್ಮ ಹತ್ರ ಈಗ ಎಷ್ಟು ಸಿಲಿಂಡರ್ ಇದೆ? ಎಷ್ಟು ದಿನಕ್ಕೆ ಅದು ಆಗುತ್ತೆ? ಸರ್, ಈಗ 3 ಸಿಲಿಂಡರ್ ಸ್ಟಾಕ್ ಇದೆ. ಡೈಲಿ 2 ಸಿಲಿಂಡರ್ ಯೂಸ್ ಆಗ್ತಾ ಇದೆ. ಸ್ಟಾಕ್ ಕೇಳಿದರೆ ಸ್ಟಾಕ್ ಬರ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಮುಂದೆ ನೋಡ್ಬೇಕು ಸರ್, ಇನ್ನು ಹಿಂಗಾಗುತ್ತೆ ಅಂತ. ಅಂದರೆ ಈಗ ನಿಮಗೆ ಸಿಲಿಂಡ್ರು ನಿತ್ಯ 2 ಬೇಕಾಗುತ್ತೆ ಅನ್ನೋದಾದರೆ ನಿಮಗಿರುವಂಥ 3 ಸಿಲಿಂಡ್ರು ಇವತ್ತೊಂದು ದಿನ ಅಥವಾ ನಾಳೆ ಬೆಳಗ್ಗೆ ಬಳಸಿದ್ರೆ ಅದು ಕ್ಲೋಸ್ ಆಗಿಬಿಡುತ್ತೆ. ಮತ್ತು ನಾಳೆದರಿಂದ ಏನು ಆಲ್ಟರ್ನೇಟ್ ಏನಾದ್ರು ಹಾಸ್ಪಿಟ್ಲಲ್ಲಿ ಮಾಡಿದಾರಾ? ಏನು ಮಾಡಿಕೊಡ್ತೀವಿ ಅಂತ ಎಲ್ಲ ಹೇಳಿದ್ದಾರೆ ಸರ್. ನೋಡ್ಬೇಕು ಸರ್, ಇನ್ನು ಮಾತಾಡ್ತೀವಿ, ಎಲ್ಲ ಮಾತಾಡಬೇಕು ಅಂತ ಎಲ್ಲ ನಮ್ಮ ಅಣ್ಣವರೆಲ್ಲ ಹೇಳಿದ್ದಾರೆ. ಈಗ 3 ಸಿಲಿಂಡರ್ ಸ್ಟಾಕ್ ಕೊಡ್ತೀವಿ ಅಂತ ಎಲ್ಲ ಹೇಳಿದ್ದಾರೆ. ಇನ್ನೂ ಒಂದು 2-3 ದಿನ ಹಿಂಗೆ ಆಗುತ್ತೆ ಸರ್. ಯಾವ ಗ್ಯಾಸ್ ಏಜೆನ್ಸಿಯಿಂದ ನೀವೇನಾದ್ರು ಅವ್ರನ್ನ ಕೇಳಿದ್ರಾ ಎಷ್ಟು ಬೇಕು ನಮಗೆ ಅಂತೇಳಿ ಇಂಟೆಂಟ್ ಏನಾದ್ರು ಸಲ್ಲಿಸಿದ್ರಾ? ಅವ್ರೇನೋ ಕೊಡ್ತೀವಿ ಅಂದ್ರ ಹೇಗೆ? ಅದೇ ಈಗ ಕೊಡ್ತೀವಿ, ಈಗ ಸ್ಟಾಕ್ ಕೇಳಿದ್ವಿ ಸರ್, ಕೊಡ್ತೀವಿ ಅಂತ ಎಲ್ಲ ಹೇಳಿದ್ದಾರೆ. ಈಗ MT ಎಷ್ಟಿದೆ ಅಷ್ಟು ತಗೊಂಬಿಡಿ ನೀವು ಸ್ಟಾಕ್ ಅಂತ ಎಲ್ಲ ಹೇಳಿದ್ದಾರೆ ಸರ್. ಅಂದರೆ ನೀವು ನಿತ್ಯ ಎಷ್ಟು ಸಿಲಿಂಡರ್ನ ಕೇಳ್ತಾ ಇದ್ರಿ, ಈಗ ಎಷ್ಟು ಕೊಡ್ತೀವಿ ಅಂತ ಹೇಳಿದ್ರು ಅವರು? ಫಸ್ಟೆಲ್ಲ 5 ಸ್ಟಾಕ್ ಹಾಕ್ಸ್ತಾ ಇದ್ವಿ, 5-6 ಡೈಲಿ. ಈಗ MT ನಿಮ್ಮ ಹತ್ರ ಎಷ್ಟಿದೆ ಅಂತ ಎಲ್ಲ ಕೇಳಿದ್ಕೆ ಈಗ 3 MT ಇದೆ, ಫಿಲ್ ಆಗಿರೋದು 3 ಇದೆ ಅಂತ ಎಲ್ಲ ಹೇಳಿದ್ಕೆ ಹಂಗಾರೆ 3 ತಗೊಳ್ಳಿ, ನಾಳೆ ನೋಡೋಣ, ಮತ್ತೆ ಖಾಲಿ ಆದಮೇಲೆ MT ಕೊಟ್ಟು ತಗೊಳ್ಳಿ ಅಂತ ಹೇಳಿದ್ದಾರೆ ಸರ್. ಕ್ಯಾಮ್ರಾಮನ್ ಪ್ರದೀಪ್ ಜೊತೆ ರವಿ ಎಸ್ ಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೊಡಗು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.